ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ಮಗನಿಗೋಸ್ಕರ ಡ್ರೈ ಡೇಟ್ಸ್ ಪೌಡರ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನಾನು ಗಂಜಿಗೆಲ್ಲ ಹಾಕೋಕ್ಕಾಗತ್ತೆ ಅಂತ ಹೇಳಿ ಶುಗರ್ ಬದಲು ಇದನ್ನೇ ಹಾಕ್ಬೋದು ಅಂತ ಈಗ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಒಂದಷ್ಟು ಮಾತ್ರ ತೊಗೋತಾ ಇದ್ದೀನಿ. ಇದನ್ನ ಸಿಪ್ಪೆನ ಮೊದಲು ಬೀಜನ ಬಿಡಿಸ್ಕೊತಾ ಇದ್ದೀನಿ. ಈ ಥರ ಒಂದು ಗುಂಡ್ಕಲ್ ತೊಗೊಂಡು ಅದನ್ನ ಒಣ ಖರ್ಜೂರನ ಈ ಥರ ಜಜ್ಜಿ ಬೀಜನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಒಣಗಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಬೀಜನ ಮೊದಲು ತೆಗಿಬೇಕು. ಬೀಜ ಮತ್ತು ಮೇಲ್ಗಡೆ ಒಂಥರ ಇದು ಇರುತ್ತೆ, ಅದೆಲ್ಲ ತೆಗ್ದಾಕಿ ಒಣಗಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಫಸ್ಟು ಇದೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಮಾಡೋಕ್ಕೋಗಿಲ್ಲ, ಇಷ್ಟನ್ನು ಮಾತ್ರ ನಾನು ತೊಗೊಂಡಿರೋದು. ನೋಡ್ತಾ ಇರ್ಬೋದು, ಇಲ್ಲಿ ಬೀಜ ಮತ್ತು ಇದನ್ನು ಸಪ್ರೇಟ್ ಮಾಡಿದ್ದೀನಿ. ಇದಾದಮೇಲೆ ಈ ಥರ ಫುಲ್ ಹರಡ್ಬಿಟ್ಟು ಬಿಸಿಲಲ್ಲಿ ಇಡೋಣ ಅಂಥೇಳಿ 2 ದಿನ ಬಿಸಿಲಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಪೌಡರ್. ಈಗ ನೋಡಿ ಬಿಸಿಲಲ್ಲಿ ಇಟ್ಟಿದ್ದೀನಿ. 2 ಡೇಸ್ ಈ ಥರ ಇಟ್ಟ ಮೇಲೆ ಸ್ವಲ್ಪ ಕ್ರಿಸ್ಪಿ ಆದಂಗೆ ಆಗುತ್ತೆ. ಅದಾದಮೇಲೆ ಈ ಥರ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಾನೇನು ಒಂದೇ ಸಲಕ್ಕೆ ಪುಡಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಹೊತ್ತಾದ್ರೂ ಅಷ್ಟು ಕರೆಕ್ಟಾಗಿ ಪುಡಿ ಆಗಿರಲಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಸ್ವಲ್ಪ ಒಟ್ಟಾಗಿತ್ತು. ಮಗು ಇನ್ನೂ ಚಿಕ್ಕದಲ್ವ, ಇಷ್ಟು ಬೇಗನೆ ಇಷ್ಟು ಇದು ಕೊಡಬಾರ್ದು ಅಂತ ಹೇಳಿ ಫಸ್ಟ್ ಇದನ್ನ ಸಣ್ಸ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಫುಲ್ ಸಾಫ್ಟ್ ಇರೋದನ್ನು ಮಾತ್ರ ಕೊಡಬೇಕು ಅಂಥೇಳಿ ಈ ಥರ ಸಣ್ಣಿಸಿ ಆಮೇಲೆ ಮತ್ತೆ ಪೌಡರ್ ಮಾಡಿ ಈ ಥರ ಫುಲ್ ಚಿಕ್ಕದಾಗೋವರೆಗೂ ಮಾಡ್ತಾಯಿದ್ದೆ. ಪೂರ್ತಿ ಆದಮೇಲೆ ಈ ಥರ ಆಯಿತು. ನೀವು ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ. ಇದಕ್ಕೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.